ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆರೆ ಅಂಗಳದಲ್ಲಿ ಮನುಷ್ಯನ ಬುರುಡೆ ಮತ್ತು ಮೂಳೆ ಪತ್ತೆಯಾಗಿದೆ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಸರ್ಜಾಪುರದ ಮುಗಳೂರಿನಲ್ಲಿ ಈ ರೀತಿ ಮೂಳೆಗಳು ಪತ್ತೆಯಾಗಿವೆ. ಇನ್ನು ಸ್ಥಳಕ್ಕೆ ಡಿವೈಎಸ್ಪಿ ಹಾಗೂ ಸೋಕೋ ಟೀಮ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಕೆರೆಯ ಅಂಗಳದಲ್ಲಿ ಅಂದ್ರೆ ಕೆರೆ ಬದಿ ಮನುಷ್ಯನ ಬುರುಡೆ ಹಾಗೂ ಮೂಳೆಗಳು ಪತ್ತೆಯಾಗಿದೆ. ಸರ್ಜಾಪುರದ ಮುಗಳೂರಿನಲ್ಲಿ ಈ ರೀತಿ ಘಟನೆ ನಡೆದಿದೆ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಮುಗಳೂರು ಇದು. ಇನ್ನು ಸ್ಥಳಕ್ಕೆ ತಕ್ಷಣವೇ ಯಾವಾಗ ಈ ವಿಷಯ ಗೊತ್ತಾಗುತ್ತೆ ತಕ್ಷಣವೇ ಸ್ಥಳಕ್ಕೆ ಡಿವೈಎಸ್ಪಿ ಹಾಗೂ ಸೋಕೋ ಟೀಮ್ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸ್ಥಳಕ್ಕೆ ಅಡಿಷನಲ್ ಎಸ್ಪಿ ಡಿವೈಎಸ್ಪಿ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಸೋಕೋ ಟೀಮ್ನಿಂದ ಬುರುಡೆ ಹಾಗೂ ಮೂಳೆಗಳ ಪರಿಶೀಲನೆ ನಡೀತಾ ಇದೆ. ಸರ್ಜಾಪುರ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ಚುರುಕುಗೊಳಿಸಿದ್ದಾರೆ. ಸರ್ಜಾಪುರದ ಮುಗಳೂರಿನಲ್ಲಿ ಮೂಳೆಗಳು ಪತ್ತೆಯಾಗಿವೆ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಮುಗಳೂರು ಇದು. ಇನ್ನು ಕುರಿಗಳನ್ನ ಮೇಯಿಸ್ತಾ ಇದ್ದಾಗ ಆ ಒಂದು ಪ್ರದೇಶದಲ್ಲಿ ಈ ರೀತಿ ಮೂಳೆಗಳು ಕಾಣಿಸಿದೆ. ನೀವು ಕೂಡ ನೋಡ್ತಾ ಇದ್ರೆ ಒಂದು ತಲೆ ಬುರುಡೆ ಇದೆ ಅಲ್ಲಿ, ಹಾಗೆ ಮೂಳೆಗಳು, ಹಾಗೆ ಒಂದು ಸೀರೆ ಕೂಡ ಬಿದ್ದಿದೆ ಅಲ್ಲಿ. ತಕ್ಷಣ ಯಾವಾಗ ಕುರಿಗಾಹಿಗಳು ಇದನ್ನ ನೋಡ್ತಾರೆ ತಕ್ಷಣವೇ ಅವರು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಸ್ಥಳಕ್ಕೆ ಅಡಿಷನಲ್ ಎಸ್ಪಿ ವೆಂಕಟೇಶ್ ಪ್ರಸನ್ನ, ಡಿವೈಎಸ್ಪಿ ಗೋಪಾಲ್ ನಾಯಕ್ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸೋಕೋ ಟೀಮ್ನಿಂದ ಬುರುಡೆ ಹಾಗೂ ಮೂಳೆಗಳ ಪರಿಶೀಲನೆ ನಡೀತಾ ಇದೆ. ಹಾಗೆ ಸ್ಥಳದಲ್ಲಿ ಸೀರೆ ಕೂಡ ಸಿಕ್ಕಿದೆ. ನೀವು ಅದನ್ನ ದೃಶ್ಯದಲ್ಲಿ ನೋಡಿದ್ರಿ. ಒಂದ್ ಕಡೆ ಬುರುಡೆ, ಹಾಗೆ ಬುರುಡೆಯ ಜೊತೆಗೆ ಒಂದು ಸೀರೆ, ಒಂದು ಯೆಲ್ಲೋ ರೆಡ್ ಇರುವಂತಹ ಒಂದು ಸೀರೆ. ಸೊ ಈ ಸೀರೆ ಪತ್ತೆಯಾಗಿರುವಂತಹ ಹಿನ್ನೆಲೆ ಇದು ಮಹಿಳೆಯ ಶವ ಇರಬಹುದು ಅಥವಾ ಮಹಿಳೆಯ ಅಸ್ಥಿಪಂಜರ ಇರಬಹುದು ಎನ್ನುವಂಥ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿರುವ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಇನ್ನು ಮೂಳೆಗಳು ಯಾವಾಗ ಪತ್ತೆಯಾಯಿತು, ಏನಿದೆ ಈ ಒಂದು ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿ ಅಂತ? ಸಿಂಚನ, ನಿನ್ನೆ ಮಧ್ಯಾಹ್ನದ ವೇಳೆಯಲ್ಲಿ ಬೆಂಗಳೂರು ಹೊರವಲಯದ ಆನೇಕಲ್ನ ಸರ್ಜಾಪುರದ ಬಳಿ ಇರ್ತಕ್ಕಂತಹ ಒಂದು ಗಡಿ ಭಾಗದಲ್ಲಿ ಮುಗಳೂರಿನ ಬಳಿ ಒಂದು ಕೆರೆ ಭಾಗದಲ್ಲಿ ಕುರಿಗಾಹಿಗಳು ಕುರಿ ಮೇಯಿಸ್ತಾ ಇದ್ದಾಗ ಈ ಮೂಳೆಗಳು ಪತ್ತೆಯಾಗಿರ್ತಕ್ಕಂಥದ್ದು. ಅಂದ್ರೆ ಪಕ್ಕದಲ್ಲೇ ಇರ್ತಕ್ಕಂಥ ಕೆರೆಯ ಪಕ್ಕದಲ್ಲಿ ಮೂಳೆಗಳು ಪತ್ತೆಯಾಗಿರ್ತಕ್ಕಂಥದ್ದು. ಇದರಿಂದ ಗಾಬರಿಗೊಂಡಂತ ಕುರಿಗಾಹಿಗಳು ತಕ್ಷಣ ಸ್ಥಳೀಯ ಸರ್ಜಾಪುರ ಪೊಲೀಸರಿಗೆ ಮಾಹಿತಿ ಮುಟ್ಟಿರ್ತಕ್ಕಂಥದ್ದು. ತಕ್ಷಣ ದೌಡಾಯಿಸಿದ ಸರ್ಜಾಪುರ ಪೊಲೀಸರು ಕೂಡ ಎಲ್ಲವನ್ನು ಕೂಡ ತನಿಖೆ ಮಾಡಲಾಗಿ ಅದು ಒಂದು ಹೆಣ್ಣಿನ ಮೂಳೆಗಳು ಅಂತ ಹೇಳಿ ಕೂಡ ಈಗ ಪತ್ತೆಯಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಅಲ್ಲಿ ಗುರುತಾಗಿ ಅಲ್ಲಿ ಸೀರೆ ಮತ್ತು ಹೆಣ್ಣು ಬಳಸ್ತಾ ಇದ್ದ ವಸ್ತ್ರಗಳೆಲ್ಲ ಕೂಡ ಅಲ್ಲಿ ಕಂಡು ಬಂದಿರೋದ್ರಿಂದ ಇದು ಹೆಣ್ಣಿನ ಮೂಳೆಗಳೇ ಇರಬೇಕು ಅಂತ ಹೇಳಿ ಕೂಡ ಪತ್ತೆ ಮಾಡಿರ್ತಕ್ಕಂಥದ್ದು. ಸ್ಥಳಕ್ಕೆ ಸೋಕೋ ಟೀಮ್ ವಿಧಿವಿಜ್ಞಾನ ಸಂಸ್ಥೆಯವರೆಲ್ಲ ಬಂದು ಕೂಡ ಎಲ್ಲ ತನಿಖೆಯನ್ನ ಮಾಡಿ ಈಗಾಗಲೇ ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡು ಒಂದು ಮೃತದೇಹ ಪತ್ತೆಗಾಗಿ ಈಗಾಗಲೇ ತನಿಖೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸಿಂಚನ, ಮೂರ್ತಿ, ಇನ್ನು ಈಗ ಈ ಬುರುಡೆ ಸಿಕ್ಕಿದೆ, ಹಾಗೆ ಕೆಲವೊಂದಿಷ್ಟು ಮೂಳೆಗಳು ಸಿಕ್ಕಿದೆ. ಸೊ ಇದು ಯಾರ್ದು ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಯಾವ ರೀತಿ ಸಾಗುತ್ತೆ, ಅಂದ್ರೆ ಆ ಪ್ರಾಸೆಸ್ ಯಾವ ರೀತಿ ಇರುತ್ತೆ ಅಂತ? ಆ ಒಂದು ಪ್ರಾಸೆಸ್ ಅನ್ನ ಮಾಡ್ಲಿಕ್ಕೆ ಈಗಾಗಲೇ ವಿಜ್ಞಾನ ಸಂಸ್ಥೆಯನ್ನು ಕೂಡ ಕರೆಸಿ ಅಲ್ಲಿ ಸಿಕ್ಕಿರ್ತಕ್ಕಂತಹ ಮೂಳೆಗಳು ಮತ್ತೆ ವಸ್ತ್ರಗಳು ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡಿ ಈಗಾಗಲೇ FSL ಗೆ ಕಳಿಸಿರ್ತಕ್ಕಂಥದ್ದು. ಅದಾದ್ಮೇಲೆ ಎಲ್ಲಾ ಪೊಲೀಸ್ ಠಾಣೆಯಲ್ಲೂ ಕೂಡ ಯಾವ್ದಾನ ಕಾಣೆಯಾಗಿರೋ ಪ್ರಕರಣ ದಾಖಲಾಗಿದೆ ಅಂತ ಹೇಳಿ ಕೂಡ ಪೊಲೀಸ್ನವರು ಆ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಪಕ್ಕದಲ್ಲೇ ಕೆರೆ ಇರೋದ್ರಿಂದ ಆ ಮಹಿಳೆ ಕೆರೆಯಲ್ಲಿ ಬಿದ್ದು ಸತ್ತಿರ್ಬೋದಾ, ಸತ್ತ ಮೇಲೆ ಆ 3 ದಿನಕ್ಕೆ ಹೆಂಗೂ ಕೂಡ ದೇಹ ನೀರಿನ ಮೇಲೆ ತೇಲುತ್ತೆ. ಆ ತೇಲಿದಾಗ ನಾಯಿಗಳೇನಾದ್ರೂ ಎಳ್ಕೊಂಡ್ಬಂದು ಈ ಕಡೆ ಹಾಕಿದವ ಅಂತ ಹೇಳಿ ಕೂಡ ಆ ಆಯಾಮದಲ್ಲೂ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನು ಶುರು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದು ಹೆಣ್ಣ ಅಥವಾ ಗಂಡಿಂದ ಅನ್ನೋದು ಕೂಡ ಈಗಾಗಲೇ FSL ಗೆ ರಿಪೋರ್ಟ್ ಕಳಿಸಿರೋದ್ರಿಂದ FSL ರಿಪೋರ್ಟ್ ಬಂದ ನಂತರವೇ ಅದು ತಿಳಿದು ಬರಬೇಕಾಗಿದೆ. ಸಿಂಚನ. ಓಕೆ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.